Hi guys, welcome back to my YouTube channel. This is Ashita Manjesh. ಈ ವಿಡಿಯೋ ಯೂನಿವರ್ಸಿಟಿ ಆಫ್ ಮೈಸೂರು PGCET 2026 ಬಗ್ಗೆ ಆಗಿರುತ್ತೆ. ಈ ವಿಡಿಯೋಲಿ ನಾನು ಓಲ್ಡ್ ಕ್ವಶನ್ ಪೇಪರ್ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಹೇಗೆ ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಯಾಕಂತ ಅಂದರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡೋದು ಡೌನ್ಲೋಡ್ ಮಾಡ್ಕೊಂಡು ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ PGCETಗೆ. ನಾನು ಅಟೆಂಪ್ಟ್ ಮಾಡಿದಾಗ ತುಂಬ ಕ್ವಶನ್ಸ್ ಸೇಮ್ ಕಾನ್ಸೆಪ್ಟ್ಸ್ ಎಲ್ಲ ತುಂಬ ರಿಪೀಟ್ ಆಗಿತ್ತು. ನೀವು ತುಂಬ ಲಕ್ಕಿ ಆಗಿದ್ರೆ ಸೇಮ್ ಕ್ವಶನ್ಸ್ ಸೇಮ್ ಆಪ್ಷನ್ಸ್ ಕೂಡ ರಿಪೀಟ್ ಆಗುತ್ತೆ. ಸೊ ಮಿಸ್ ಮಾಡ್ಕೊಬೇಡಿ, ಬೇರೆ ಎಲ್ಲ ಓದೋದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ಸ್ನ ಖಂಡಿತ ಪ್ರಾಕ್ಟೀಸ್ ಮಾಡಿ, ಓಕೆನಾ? ಬಿಫೋರ್ ದಟ್, ಇನ್ ಕೇಸ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ. ಆ್ಯಂಡ್ ಅಪ್ಕಮಿಂಗ್ ನೋಟಿಫಿಕೇಷನ್ಸ್ ಎಲ್ಲ ನಾನು ಇಲ್ಲೇ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಕ್ವಶನ್ಸ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಅಂದರೆ ಗೂಗಲ್ಗೆ ಹೋಗಿ UOMPG ಅಡ್ಮಿಷನ್ 2026 ಅಂತ ಟೈಪ್ ಮಾಡಿ. ನೀವು ಅಲ್ಲಿ ಟೈಪ್ ಮಾಡಿದಾಗ ಕೆಳಗೇನೆ ನಿಮಗೆ ಕಾಣಿಸುತ್ತೆ. ಆ್ಯಂಡ್ ಫಸ್ಟ್ UOM ಅಂತ ಓಪನ್ ಮಾಡಿದಾಗ ಇಲ್ಲಿ ಕ್ಲಿಕ್ ಇಯರ್ ಟು ಲಾಗಿನ್ ಅಂತ ಇದೆಯಲ್ಲ, ಇಲ್ಲೇ ನಿಮಗೆ ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗಿರೋದು. ನೆಕ್ಸ್ಟ್ ಆಲ್ ಟಿಕೆಟ್ ರಿಲೀಸ್ ಆದಾಗಲೂ ಕೂಡ ಇದೇ ಥರ ಲಾಗಿನ್ ಆಗಲೇಬೇಕು. ನೆಕ್ಸ್ಟ್ ವಾಪಸ್ ಬಂದರೆ ಅಲ್ಲೇ ಮತ್ತೆ ಕೆಳಗೆ ನೋಡಿದರೆ ನೀವಲ್ಲಿ ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ಇಯರ್ಸ್ದು ಕ್ವಶನ್ ಪೇಪರ್ಸ್ ಕಾಣಿಸುತ್ತೆ 2025. ಇವಾಗ ನೀವು ಅದರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಕ್ಲಿಕ್ ಮಾಡಿದರೆ ನಿಮಗೆ ಫುಲ್ಲು PDF ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಬೋದು. ಕರೆಕ್ಟ್ ಆನ್ಸರ್ಸ್ಗೆ ಯಾವುದಾದ್ರೂ ವೆಬ್ಸೈಟ್ನ ಚೆಕ್ ಮಾಡಿ, ಇಲ್ಲ ChatGPTನ ಯೂಸ್ ಮಾಡಿ. ಸೊ ಯು ಕ್ಯಾನ್ ಸಿ ಇಟ್ ಇಯರ್. ಆರ್ ಎಲ್ಸ್ ನೀವು ಯೂನಿವರ್ಸಿಟಿ ಆಫ್ ಮೈಸೂರು ಇಲ್ಲ UOMPG ಅಡ್ಮಿಷನ್ ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಟೈಪ್ ಮಾಡಿದರೂ ಕೂಡ ನಿಮಗೆ ಇಲ್ಲಿ ಕಾಣಿಸುತ್ತೆ. ಡೈರೆಕ್ಟಾಗಿ ಓಲ್ಡ್ ಕ್ವಶನ್ ಪೇಪರ್ಸ್ಗಳೇ ಓಪನ್ ಆಗುತ್ತೆ. ಇದರಲ್ಲೂ ನೀವು ಡೌನ್ಲೋಡ್ ಮಾಡ್ಕೋಬೋದು. ತುಂಬ ಜನ ನಮ್ಮದು ಕ್ವಶನ್ ಪೇಪರ್, ನಮ್ಮ ಕೋರ್ಸ್ ಕ್ವಶನ್ ಪೇಪರ್ಸ್ ಎಲ್ಲ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿಲ್ಲ, ಅದು ಅಪ್ಡೇಟ್ ಆಗಿಲ್ಲ ಅಂತ ಕೇಳ್ತಿದ್ದೀರಾ. ಹೌದು, ಒಂದೊಂದು ಕೋರ್ಸ್ಗಳು ಹಿಂಗೆ ಆಗಿದ್ದಾವೆ. ಆ್ಯಂಡ್ ತುಂಬ ಓಲ್ಡ್ ಕ್ವಶನ್ ಪೇಪರ್ಸ್ಗಳು ಇಲ್ಲ. ಅಪ್ಡೇಟ್ ಆಗಿದ್ರೂ ಅಲ್ಲಿ ಫುಲ್ಲು ಕ್ವಶನ್ ಪೇಪರ್ಸ್ ಇರೋಲ್ಲ. ಇದೇನು ಮಾಡೋಕ್ಕಾಗಲ್ಲ. ನಿಮ್ಮ ಸೀನಿಯರ್ಸ್ ಇಲ್ಲ ಯಾರಾದರೂ ಗೊತ್ತಿರೋರನ್ನ ಪರಿಚಯ ಮಾಡ್ಕೊಂಡು ಅವ್ರ ಹತ್ರ ಕೇಳಬೇಕು ಅಷ್ಟೇ. ತುಂಬ ಡೌಟ್, ಯಾಕಂತ ಅಂದರೆ ಯಾರೂ ಕ್ವಶನ್ ಪೇಪರ್ಸ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ, ಯಾಕಂದರೆ ಒಂದೊಂದು ಅಟೆಂಪ್ಟ್ ಅಷ್ಟೇ ಮಾಡೋದು ಅಲ್ವಾ. ಮೇಕ್ ಶ್ಯೂರ್ ಇಫ್ ಇನ್ ಕೇಸ್ ಇದು ನೋಡ್ತಿರೋರು ಯಾರಿಗಾದ್ರೂ ಯಾವುದಾದ್ರೂ ಕ್ವಶನ್ ಪೇಪರ್ ಗೊತ್ತಿದ್ರೆ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ನಂಗೆ DM ಮಾಡಿ. ಸೊ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ದಟ್ಸ್ ಇಟ್. ಒನ್ ಮೋರ್ ಥಿಂಗ್ ಅಂತ ಅಂದರೆ ಹಾಲ್ ಟಿಕೆಟ್ ನಿಮ್ಮದು ಅಪ್ಲಿಕೇಶನ್ ಎಂಡ್ ಆಗುತ್ತೆ ಅಲ್ಲ, ಇವತ್ತು 23rd. ಅಪ್ಲಿಕೇಶನ್ ಎಂಡ್ ಆದಮೇಲೆ ನಿಮಗೆ ಟೈಮ್ ಟೇಬಲ್ ರಿಲೀಸ್ ಮಾಡ್ತಾರೆ. ಟೈಮ್ ಟೇಬಲ್ ರಿಲೀಸ್ ಆಗಿದ್ಮೇಲೆ ನಿಮಗೆ ಹಾಲ್ ಟಿಕೆಟ್ ರಿಲೀಸ್ ಆಗುತ್ತೆ. ಅದ್ರದ್ದು ಅಪ್ಡೇಟೆಡ್ ವೀಡಿಯೋಸ್ ನಾನು ಹಾಕ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಂದು ಪ್ರೀವಿಯಸ್ ವಿಡಿಯೋಲಿ ನಾನು ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ. MCOM ಅವರಿಗೆ PGCET ಕರ್ನಾಟಕ ಬರೀಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನೋ, MCOM ಎಲ್ಲ ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲ ಮೈಸೂರು ಯೂನಿವರ್ಸಿಟಿ PGCET ಎಕ್ಸಾಮೇ ಬರೀಬೇಕು. ಆ್ಯಂಡ್ ಇದೊಂದು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಒನ್ ಮೋರ್ ಥಿಂಗ್ ನಾನು ಮೆನ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿರೋದು, ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಿದ್ದಾರೆ. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ನಾನು ಯಾರ್ಯಾರಿಗೆಲ್ಲ ಆಗುತ್ತೆ ಅವ್ರಿಗೆಲ್ಲ ರಿಪ್ಲೈ ಮಾಡ್ತಿದ್ದೀನಿ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ಸ್ನ ನಾನು ಹೇಳ್ತಿದ್ದೀನಿ. ಆ್ಯಂಡ್ ರೀಸೆಂಟ್ಲಿ 1-2-3 ಮೆಂಬರ್ಸ್ ನನಗೆ DM ಮಾಡಿದ್ರು. ಆ್ಯಂಡ್ ಅವರಿಗೆಲ್ಲ ರಿಪ್ಲೈ ಮಾಡಿದ್ದೆ. ಅವ್ರಿಗೋಸ್ಕರ ಬೇರೆಯವ್ರಿಗೂ ಕ್ವಶನ್ಸ್ ಕೇಳಿದೆ. ಬಟ್ ಆಫ್ಟರ್ ಕಮಿಂಗ್ ಬ್ಯಾಕ್ ಅವ್ರದ್ದೆಲ್ಲ ಚಾರ್ಟ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿರ್ತಾರೆ. ಐ ಡೋಂಟ್ ನೋ ವಾಟ್ ದ ಪರ್ಪಸ್ ಆಫ್ ಇಟ್. ಇಫ್ ನೀವೇನಾದರೂ ಸೀರಿಯಸ್ ಇಲ್ಲ ಅಂತ ಅಂದರೆ ಪ್ಲೀಸ್ DM ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಬೇರೆಯವ್ರಿಗಾದರೂ ನಾನು ರಿಪ್ಲೈ ಮಾಡ್ತೀನಿ, ಯಾರು ತುಂಬ ಸೀರಿಯಸ್ ಆಗಿ ಇನ್ಫಾರ್ಮೇಷನ್ ಬೇಕು ಅಂತಿರ್ತಾರೆ. ಸೊ ದಟ್ಸ್ ಇಟ್. ಈ ವಿಡಿಯೋಲಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಗೊತ್ತಾಯಿತು ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.